ನನಗೆ ಅವಾರ್ಡ್ ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಒಂದು ರೆಕಗ್ನೈಸ್ ಆಯಿತು. ಆ್ಯಂಡ್ ಇಲ್ಲೇ ಇದ್ದಾನೆ ನಮ್ಮ ಬಾಲನಟ ವರುಣ್. ಸೊ ತುಂಬ ಖುಷಿ ಆಯಿತು. ನಾನು ಅವನ್ನ 5 ತಿಂಗಳು ಮಗುನಲ್ಲಿ ನೋಡಿದ್ದೆ, ನಾನು ನನ್ನ ಕನಸುನಲ್ಲಿ. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲು ಹಾಡಿನಲ್ಲಿ ಇವನು 5 ತಿಂಗಳು ಮಗುವಾಗ ಪುಟ್ ಕೈ ಇವ್ರದೇ ಅಲ್ಲ, ಪುಟ್ ಕೈ ಅಲ್ಲ, ಅದ್ರ ನೆಕ್ಸ್ಟ್ ಸ್ಟೇಜ್ ಅದು ಅಂಬೆಗಾಲ್ ಇಟ್ಕೊಂಡು ಹೋಗೋ ಅಂತ ಮಗು, ಸ್ವಲ್ಪ ದೊಡ್ಡ ಪುಟ್ ಕೈ. ಅದ್ರ ನೆಕ್ಸ್ಟ್ ಸ್ಟೇಜ್ ನನ್ನ ಮಗಳು ಆಕ್ಟ್ ಮಾಡಿಲ್ಲ, ಅದರಲ್ಲಿ ನಡ್ಕೊಂಡು ಹೋಗೋ ಅಂಥದ್ದು. ಸೊ ಆ ಮಗುಗೆ ಈಗ ಇಷ್ಟು ದೊಡ್ಡವನು, ಇಷ್ಟು ಬೆಳೆದಿದ್ದಾನೆ, ಇವನ ಜೊತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ತುಂಬಾ ಖುಷಿ ಆಯಿತು. ಅದ್ಭುತವಾದಂಥ ಕತೆ ಅದು. ಸೊ ಈ ಥರ ಒಂದು ಈಗ ಸ್ಕೂಲ್ ಸಿಲೆಬಸ್ಸಲ್ಲೂ ಇದೆ ಅದು. ಸೊ ಇಂಥ ಒಂದನ್ನ ನಾವು ಸಿನಿಮಾ ಅಂತ ಮಾಡಿದಾಗ ಮಕ್ಕಳಿಗೆ ಒಳ್ಳೆ ರೀತಿಲಿ ನಾವು ಎಜುಕೇಟ್ ಮಾಡಿದಾಗ ಆಗುತ್ತೆ. ಸಾಕಷ್ಟು, ಯಾಕೆಂದರೆ ಇವಾಗ ತುಂಬ ವೇದಿಕೆಗಳಿದೆ, ಎಷ್ಟೋ ಚಾನಲ್ಸ್ಗಳಿದೆ, ಎಷ್ಟು ವೇದಿಕೆಗಳಿದೆ. ಎವ್ರಿ ನೆಕ್ಸ್ಟ್ ಡೋರ್ ಹ್ಯಾಸ್ ಅನ್ ಪರ್ಫಾರ್ಮರ್. ಪ್ರತಿಯೊಬ್ಬರು ಮನೇಲೂ ಒಬ್ಬರು ಆರ್ಟಿಸ್ಟ್ ಅಂತ ಇದ್ದೇ ಇದ್ದಾರೆ. ಸೊ ಅದನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಕಷ್ಟು ವೇದಿಕೆ ಇದೆ. ಬಟ್ ಎಲ್ಲೋ ಒಂದು ಕಡೆ ಈ ಥರ ಒಂದು ಈಗೇನಾಗಿದೆ, ಎಲ್ಲರ ಕೈಲಲ್ಲೂ ಮೊಬೈಲ್ ಇರೋದ್ರಿಂದ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಆಮೇಲೆ ರೀಲ್ಸ್ಗಳು, ಎಲ್ಲರೂ ಆರ್ಟಿಸ್ಟ್ಗಳಾಗೋಗಿದ್ದಾರೆ ಈಗ. ಬಟ್ ಒಂದು ಉತ್ತಮವಾಗಿ ಕಲಾವಿದರು ಅಂತ ಗುರುತಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಅದು ಕಲೆ ಅನ್ನೋದು ಎಲ್ರಿಗೂ ಒಲಿಯೋದಿಲ್ಲ, ಕೆಲವ್ರನ್ನ ಮಾತ್ರ ಆರಿಸುತ್ತೆ. ಸೊ ಆ ಥರ ಒಂದು ಆ ನಿಟ್ಟಿನಲ್ಲಿ ಈಗ ಉಲ್ಲಾಸ್ ಅವರು ಒಂದು ಆ್ಯಕ್ಟಿಂಗ್ ಸ್ಕೂಲ್ ಓಪನ್ ಮಾಡಿರೋದಾಗಲಿ ತುಂಬ ಒಂದು ಒಳ್ಳೆ ವೇದಿಕೆ ಮಕ್ಕಳಿಗೆ ಬರೋದಕ್ಕೆ. ಸೊ ಖುಷಿ ಆಗುತ್ತೆ ಈ ಥರ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಗುರುತಿಸಿ ಆ್ಯಂಡ್ ನಮ್ಮನ್ನು ಈ ಥರ ಗುರುತಿಸಿ ಅವಾರ್ಡ್ ಕೊಡ್ತಾ ಇರೋದು ಖುಷಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫೇವ್ರೆಟ್ ಚೈಲ್ಡ್ ಆರ್ಟಿಸ್ಟ್ಗಳು ವಿಜಯ್ ರಾಘವೇಂದ್ರ ಆಗಿರ್ಬೋದು, ರೇಖಾ ಮೇಡಮ್ ಆಗಿರ್ಬೋದು, ನಾವು ಇವರ ಜೊತೆಲೇ ಅಂದರೆ ಇವರ ಸಿನಿಮಾಗಳನ್ನು ನೋಡ್ಕೊಳ್ತಾನೆ ನಾವು ಬೆಳೆದಿದ್ದು. ಅಪ್ಪು ನಾವೆಲ್ಲ ಒಂದೇ ವಯಸ್ಸಿನವರು. ಸೊ ಎಷ್ಟರ ಮಟ್ಟಿಗೆ ಅಂದರೆ ಒಂಥರ ನಾವೆಲ್ಲ ಒಟ್ಟಿಗೆ ಬೆಳೀತಾ ಇದ್ದೀವಿ ಅಂತಾನೆ. ನನಗೆ ಈಗ ವಿಜಯ್ ರಾಘವೇಂದ್ರ ಸರ್ ನೋಡಿದ್ರೆ ನನಗೆ ಒಂಥರ ಅಯ್ಯೋ ಅವರು ದೊಡ್ಡ ನಟರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇವ್ರು ನೋಡ್ಕೊಂಡು ಬೆಳೆದಿರೋದಲ್ವಾ, ಎಲ್ಲ ನಮ್ಮ ಚಡ್ಡಿ ದೋಸ್ತು ಅನ್ನೋ ಥರನೇ ನಮಗೆ. ಅಪ್ಪು ಸರ್ ಆಗಿರ್ಬೋದು, ರೇಖಾ ಅವರಾಗಿರ್ಬೋದು, ಇವರ ಅಭಿನಯ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ನಾನಂತೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಒಬ್ಳು ಕಲಾವಿದ ಆಗಬೇಕು ಅಂತ. ಬಟ್ ಇವರ ಎಲ್ಲ ಇನ್ಸ್ಪೈರ್ ಮಾಡಿದ್ದಾರೆ, ಅದು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಉಳಿದಿರೋ ಅಂಥದ್ದು. ಇವತ್ತಿಗೂ ಇವರ ಅಭಿನಯದ ಮುಂದೆ ಒಂಥರ ದೇರ್ ಆಲ್ ಬೆಂಚ್ ಮಾರ್ಕ್ ಸೆಟ್ ಮಾಡಿರೋ ಅಂಥದ್ದು. ಸೊ ಮಕ್ಕಳ ಸಿನಿಮಾ ಅಂದಾಗ ಫಸ್ಟು ನಮಗೆ ತಟ್ಟಂತ ಬರೋದೇ ಇವ್ರು ಮಾಡಿರೋ ಅಂಥ ಕತೆ. ತಮಾಷೆ ಜೊತೆಗೆ ಎಷ್ಟು ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದಂಥ ಸಿನಿಮಾಗಳು. ಸೊ ವೆರಿ ನೈಸ್. ನಿಮ್ಮನ್ನೆಲ್ಲ ಸರ್, ನಿಮ್ಮನ್ನೂ ಅಷ್ಟೇ ಸರ್, ನಿಮ್ಮನ್ನೆಲ್ಲ ನೋಡಿದ್ದು ನಿಮ್ಮ ಸಮ್ಮುಖದಲ್ಲಿ ಈ ಒಂದು ಅವಾರ್ಡ್ನ ಸ್ವೀಕರಿಸ್ತಾ ಇರೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಕೋ ಪ್ರೊಡ್ಯೂಸರ್ ಆಗಿರೋವಂಥ ಗಂಗು ಸರ್ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಈ BICFF ಅವಾರ್ಡಿಸ್ ಎಲ್ರಿಗೂ ನನ್ನ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೇದಿಕೆ ಮುಂಭಾಗ ಕಳಿಸ್ತಾ ಇಲ್ಲ ನಾವು, ಯಾಕಂದ್ರೆ ಇಲ್ಲೇ ಉಳಿಸ್ಕೊತಾ ಇದ್ದೀವಿ. ನಿಮ್ಮನ್ನ ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೇಕು ನಾವು ಸ್ಟೇಜ್ ಮೇಲೆ. ಸೊ ತನಿಷಾ ಕುಪ್ಪಂಡ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬೆಂಕಿ ನಾವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.